ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ಲಂಚ್ ಪ್ರಿಪ್ರೇಷನ್ ಶೇರ್ ಮಾಡ್ತಾ ಇದ್ದೀನಿ. ನಮ್ಮನೇಲಂತೂ ಚಪಾತಿ ಜೊತೆಗೆ ಗ್ರೇವಿ ಅಂದರೆ ಬಹಳ ಇಷ್ಟಪಡ್ತಾರೆ. ಹಾಗಾಗಿ ಸಾಫ್ಟ್ ಆಗಿರುವಂಥ ಚಪಾತಿ, ಅದಕ್ಕೆ ಕಾಂಬಿನೇಷನ್ ಆಗಿರುವಂಥ ವೆಜ್ ಹೈದರಾಬಾದಿ ಮಾಡ್ತಾ ಇದ್ದೀನಿ. ಇದ್ರ ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಕೂಡ ಆಗುತ್ತೆ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಅದರ ಜೊತೆ ಸ್ವಲ್ಪ ಹಸಿ ಈರುಳ್ಳಿ, ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಮೊದಲಿಗೆ ತರಕಾರಿನೆಲ್ಲ ಕಟ್ ಮಾಡ್ಕೋಬೇಕು. ಇದಕ್ಕೆ ಬಹಳಷ್ಟು ತರಕಾರಿ ಹಾಕ್ಕೊಂಡ್ರೇ ಚೆನ್ನಾಗಿರೋದು. ಇನ್ನು ಇದಕ್ಕೆ ಮೇಯ್ನಾಗಿ ಪಾಲಕ್ ಸೊಪ್ಪು ಸಹ ಬೇಕಾಗುತ್ತೆ. ಇದಕ್ಕೆ ಕೆಲವೊಂದಷ್ಟು ತರಕಾರಿಗಳನ್ನ ನಾನು ಚೂಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಮತ್ತು ಕ್ಯಾಪ್ಸಿಕಮ್, ಸ್ವಲ್ಪ ಪನ್ನೀರ್ನೂ ಸಹ ಸೇರಿಸ್ಕೋತೀನಿ, ಸ್ವಲ್ಪ ಹೂಕೋಸು. ಈ ಥರ ನೀವು ಬೇಕಿದ್ರೆ ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೋಬೋದು, ಮತ್ತು ಹಸಿ ಬಟಾಣಿ ಸಹ ಹಾಕ್ಕೋಬೋದು. ಹಾಗೆ ಈ ವೆಜ್ ಹೈದರಾಬಾದಿ ಮಾಡ್ಕೊಳ್ಳೋದಕ್ಕೆ ಸಣ್ಣದಾಗಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೋಬಾರ್ದು, ಮೀಡಿಯಮ್ ಸೈಜಲ್ಲಿ ಇರಬೇಕು. ಕ್ಯಾಪ್ಸಿಕಮ್ ತೋರಿಸಿದ್ದೀನಿ ಅಲ್ವಾ, ಸ್ವಲ್ಪ ಹೆಂಗೆ ಅಂದರೆ ಕ್ಯೂಬ್ಸ್ಗಳ ರೀತಿ ಇರುತ್ತಲ್ವ, ಸೊ ಆ ಥರ ಕಟ್ ಮಾಡ್ಕೋಬೇಕು. ಇನ್ನು ಕ್ಯಾರೆಟ್ನೂ ಸಹ ಅದೇ ಥರ ಕ್ಯೂಬ್ಸ್ಗಳಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ತೀರಾ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡ್ತು ಅಂದರೆ ಫ್ರೈ ಮಾಡ್ಕೊಂಡಾಗ ಸೂಪರ್ ಸಾಫ್ಟ್ ಆಗಿಬಿಡುತ್ತೆ. ಹಾಗೆ ತರಕಾರಿ ಕ್ರಂಚಿನೆಸ್ ಇರುತ್ತಲ್ವ, ಅದೆಲ್ಲ ಇರೋದೇ ಇಲ್ಲ. ಬಟ್ ಈ ಥರ ಕಟ್ ಮಾಡ್ಕೊಂಡಾಗ ತರಕಾರಿ ಕ್ರಂಚಿನೆಸ್ ಹಾಗೇ ಇರುತ್ತೆ, ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಹೂಕೋಸನ್ನು ಸಹ ಕ್ಲೀನ್ ಮಾಡಿಕೊಂಡು ಇದೇ ಥರ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಾನಿವತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ವಿಗಾರ್ಡ್ VIC 150 ಇಂಡಕ್ಷನ್ ಸ್ಟವ್ನ ಬಳಸ್ತಾ ಇದ್ದೀನಿ. ಇದು ಪರ್ಫೆಕ್ಟಾಗಿ ನನ್ನ ಕೌಂಟರ್ ಟಾಪ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಜಾಸ್ತಿ ಸ್ಪೇಸ್ ಸಹ ಬೇಕಾಗಿಲ್ಲ. ಡಿಜಿಟಲ್ ಪ್ಯಾನೆಲ್ ಸಹ ಕೊಟ್ಟಿರ್ತಾರೆ, ಈಸಿಯಾಗಿ ಯೂಸ್ ಮಾಡ್ಬೋದು. ಲುಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒನ್ ಟಚಲ್ಲಿ ಇದನ್ನು ಬಳಸ್ಕೋಬೋದು. ಹಾಗೆ ಇದರಲ್ಲಿ 8 ಪ್ರೀಸೆಟ್ ಬರುತ್ತೆ. ಮ್ಯಾನ್ಯುಯಲ್, ಮಿಲ್ಕ್ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ, ದೋಸೆ, ಚಪಾತಿ ಫ್ರೈ ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ಸ್ಲೋ ಕುಕ್ ಮಾಡ್ಕೊಳ್ಳೋದಕ್ಕೆ, ಇಡ್ಲಿ ಬೇಯಿಸ್ಕೊಳ್ಳೋದಕ್ಕೆ, ಕರಿ ಮಾಡ್ಕೊಳ್ಳೋದಕ್ಕೆ, ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಅಂತ. ಹಾಗೆ ಪ್ರತಿಯೊಂದು ಮೋಡ್ ಕೂಡ ಡಿಫ್ರೆಂಟ್ ಕುಕ್ಕಿಂಗ್ಗೋಸ್ಕರ ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೆನು ಅಂತ ಕೊಟ್ಟಿರ್ತಾರೆ, ಪ್ಲಸ್ ಮತ್ತು ಮೈನಸ್ ಅಂತ ಇರುತ್ತೆ. ಆರಾಮಾಗಿ ನಾವು ಟೆಂಪ್ರೇಚರ್ ಕೂಡ ಹೈ ಮತ್ತು ಲೋ ಮಾಡಿಕೊಂಡು ನಮ್ಗೆ ಹೇಗೆ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಹಾಗೆ ಜಸ್ಟ್ ಇದನ್ನು ಈ ಥರ ಪ್ಲಗ್ ಮಾಡ್ಕೊಳ್ಳೋದು, ಸ್ವಿಚ್ ಆನ್ ಮಾಡಿದ್ರೆ ಇಂಡಕ್ಷನ್ ಸ್ಟವ್ ಆನ್ ಆಗುತ್ತೆ. ಅದಾದಮೇಲೆ ನಾವು ಇಲ್ಲಿ ಪವರ್ ಬಟನ್ ಇರುತ್ತಲ್ವ, ಅಲ್ಲಿ ಆನ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಫ್ರೈ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಕೆಲವೊಂದಷ್ಟು ಐಟಮ್ಸ್ಗಳನ್ನ ಫ್ರೈ ಮಾಡ್ಕೋಬೇಕು, ಅದಕ್ಕೋಸ್ಕರ. ಇನ್ನು ಇಂಡಕ್ಷನ್ ಬೇಯಿಸಿರುವಂಥ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಅದು ಕಾದ ನಂತರ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ಇವಾಗ ನೋಡ್ತಿರ್ಬೋದು ನಾನು ಯಾವ ಥರ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಅಂತ. ಪ್ಲಸ್ ಮತ್ತು ಮೈನಸ್ ಇರುತ್ತಲ್ವ, ನಿಮಗೆ ಜಾಸ್ತಿ ಅದು ಟೆಂಪ್ರೇಚರ್ ಬೇಕು ಅಂದರೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಜಾಸ್ತಿ ಮಾಡ್ಕೋಬೋದು. ಕಡಿಮೆ ಬೇಕು ಅಂದರೆ ಮೈನಸ್ ಮೇಲೆ ಟ್ಯಾಪ್ ಮಾಡ್ತಾ ಇದ್ದರೆ ಅದು ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಂತರ ಇದನ್ನು ಈ ಥರ ಸೂಪರ್ ಸಾಫ್ಟಾಗಿ ಆಗಿರಬೇಕು ಹಾಕ್ಕೊಂಡಿರುವಂಥ ಸೊಪ್ಪೆಲ್ಲ. ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ನಂತರ ಅದೇ ಫ್ರೈ ಮೋಡಲ್ಲೇ ಇಟ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾರೆಟ್, ಬೀನ್ಸ್, ಸ್ವಲ್ಪ ಹೂಕೋಸನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಪನ್ನೀರ್ನ ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸಹ ಹಾಕ್ಕೋಬೋದು. ಆ ತರಕಾರಿ ಕ್ರಂಚಿನೆಸ್ ಎಲ್ಲ ಹಾಗೇ ಇರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದನ್ನು ರುಬ್ಕೋಬೇಕು. ಹಾಗೆ ಇಲ್ಲಿ ಕರಿ ಮಾಡ್ಕೊಳ್ಳೋದಕ್ಕೆ ಕರಿ ಅಂತಲೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂದರೆ ನೀವು ಫ್ರೈ ಅಂತ ಕೂಡ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಇದು ಕಾದ ನಂತರ ಸ್ವಲ್ಪ ಸ್ಪೈಸಸ್ನ ಹಾಕಿ ರುಬ್ಬಿ ಇಟ್ಕೊಂಡಿರುವಂತಹ ಈ ಮಸಾಲ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಹುಳಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಮಸಾಲ ಪುಡಿಗಳನ್ನ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕ್ಕೋಬೇಕು. ನಾವು ರುಬ್ಕೊಳ್ಳೋವಾಗ್ಲೂ ಸಹ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀವಿ, ಈ ಹಂತದಲ್ಲಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಇದಕ್ಕೆ ಕಸೂರಿ ಮೇಥಿನ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೇಕು. ನನ್ನ ಹತ್ರ ಪುಡಿ ಇತ್ತು, ಹಾಗಾಗಿ ಡೈರೆಕ್ಟಾಗಿ ಪೌಡರ್ನೇ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಟೆಂಪ್ರೇಚರ್ ಬಂದು ಹೈಯಲ್ಲೇ ಇರಬೇಕು. ನೋಡ್ತಿದ್ದೀರಾ ಅಲ್ವಾ ಯಾವ ಥರ ಕುದೀತಾ ಇದೆ ಅಂತ. ಈ ಹಂತದಲ್ಲಿ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತಹ ತರಕಾರಿನೆಲ್ಲ ಇದರೊಳಗಡೆ ಸೇರಿಸ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ನಿಮಗೆ ಬೇರೆ ಥರ ತರಕಾರಿ ಬೇಕು ಅಂದರೆ ಅದನ್ನು ಸಹ ಹಾಕ್ಕೋಬೋದು.
ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರ್ತೀವಿ ತರಕಾರಿನೆಲ್ಲ, ಜಾಸ್ತಿ ಹೊತ್ತು ಇದನ್ನು ಕುದಿಸ್ಕೊಂಡು ತರಕಾರಿನ ಬೇಯಿಸ್ಕೊಳ್ಳೋ ಅಗತ್ಯ ಇರೋದೇ ಇಲ್ಲ, ಬೇಗ ಆಗೋಗ್ಬಿಡುತ್ತೆ. ಹಾಗೆ ತರಕಾರಿ ಕ್ರಂಚಿನೆಸ್ ಹಾಗೇ ಇರಬೇಕು, ಆ ಥರ ನೋಡಿಕೊಂಡು ಕುದಿಸ್ಕೋಬೇಕು. ಅದು ಕುದೀತಾ ಇರಲಿ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಚಪಾತಿನೂ ಕೂಡ ಲಟ್ಟಿಸ್ಕೊಂಡ್ಬಿಡ್ತೀನಿ. ಚಪಾತಿ ಸೂಪು ಸಾಫ್ಟಾಗಿ ಬರಬೇಕು ಅಂದರೆ ಈ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆದರೆ ಸ್ವಲ್ಪ ನೀರಿನ ಪ್ರಮಾಣ ನೋಡ್ಕೊಂಡು ಸೇರಿಸ್ಕೊಂಡ್ರೆ ಚಪಾತಿ ಸೂಪು ಸಾಫ್ಟಾಗಿ ಬರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಅಂದರೆ ಉಪ್ಪು ಮತ್ತು ಎಣ್ಣೆ ಹಿಟ್ಟು ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಡ್ರೈ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ನಾನಿವಾಗ ಇನ್ಸ್ಟೆಂಟಾಗಿ ಚಪಾತಿನ ಮಾಡ್ಕೋತಾ ಇದ್ದೀನಿ, ಹಾಗಾಗಿ ಇವಾಗಲೇ ಹಿಟ್ಟನ್ನು ಜಾಸ್ತಿ ಹೊತ್ತು ನಾದ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ. 1-2 ನಿಮಿಷ ಟೈಮ್ ಇತ್ತು, ಸೊ ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಹಾಗೆ ಹಿಟ್ಟು ಡ್ರೈ ಆಗದೆ ಇರೋ ಥರ ನೋಡ್ಕೋಬೇಕಾಗತ್ತೆ, ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ಹಿಟ್ಟು 1-2 ನಿಮಿಷ ಆದಮೇಲೆ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋತೀನಿ, ಏಕೆಂದರೆ ಇನ್ಸ್ಟೆಂಟಾಗಿ ಮಾಡ್ಕೋತಾ ಇರೋದ್ರಿಂದ ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೇ ಚಪಾತಿ ಸಾಫ್ಟಾಗಿ ಬರೋದು. ಇವಾಗ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಇನ್ನೊಮ್ಮೆ ಚೆನ್ನಾಗಿ ಈ ಥರ ರೌಂಡ್ ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ನಾರ್ಮಲಾಗಿ ಚಪಾತಿನ ಲಟ್ಟಿಸ್ಕೋತೀವಲ್ವ ಅದೇ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ. ಎಷ್ಟು ಸೂಪರ್ ಸಾಫ್ಟಾಗಿ ಬರುತ್ತೆ ಗೊತ್ತಾ. ಹಾಗೆ ನೀರಿನ ಪ್ರಮಾಣ ಕಡಿಮೆ ಆದ್ರೂ ಕೂಡ ಚೆನ್ನಾಗಿ ಬರೋದಿಲ್ಲ, ಜಾಸ್ತಿ ಆದ್ರೂ ಕೂಡ ಚೆನ್ನಾಗಿ ಬರೋದಿಲ್ಲ. ಮೀಡಿಯಮ್ ಆಗಿ ಹಾಕಿ ಕಲಿಸ್ಕೋಬೇಕು. ನೋಡಿ ಇವಾಗ ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ವೆಜ್ ಹೈದ್ರಾಬಾದಿ ಕೂಡ ರೆಡಿಯಾಗಿತ್ತು, ನೋಡ್ತಿದ್ದೀರಾ ಅಲ್ವಾ, ಕುದೀತಾ ಇದೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂದರೆ ಪರ್ಫೆಕ್ಟ್ ಆಗಿರುವಂಥ ವೆಜ್ ಹೈದ್ರಾಬಾದಿ ರೆಡಿ. ಬೇಕು ಅಂದರೆ ಗಟ್ಟಿಯಾಗಾದರೂ ಮಾಡ್ಕೋಬೋದು. ಇವಾಗ ಇಂಡಕ್ಷನ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ, ಹಾಗೆ ಪವರ್ ಬಟನ್ನು ಸಹ ಆಫ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಒಂದು ಡ್ರೈ ಬಟ್ಟೆಯಿಂದ ಜಸ್ಟ್ ಇದನ್ನು ವೈಪ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ, ಜಸ್ಟ್ ಸೆಕೆಂಡ್ಗಳಲ್ಲಿ ಕ್ಲೀನ್ ಆಗಿಬಿಡುತ್ತೆ. ಹಾಗೆ ಪವರ್ ಆನ್ ಮಾಡಿ ಇಂಡಕ್ಷನ್ ಸ್ಟವ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಚಪಾತಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ತವನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಚಪಾತಿನ ಹಾಕಿ ಎರಡೂ ಸೈಡು ಕೂಡ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದ್ರೂ ಹಾಕಿ ಬೇಯಿಸ್ಕೋಬೋದು. ನಾನಿವತ್ತು ಡ್ರೈ ಆಗೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸೂಪರ್ ಸಾಫ್ಟಾಗಿ ಚಪಾತಿ ಕೂಡ ರೆಡಿ ಆಗಿದೆ ಅಂತ. ಹಾಗೆ ಎಲ್ಲ ರೆಡಿ ಆದಮೇಲೆ ಅಂದರೆ ಎಲ್ಲ ಕುಕ್ಕಿಂಗ್ ಆದಮೇಲೂ ಕೂಡ ಇನ್ನೊಂದು ಸಾರಿ ಕ್ಲೀನ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಈಸಿ, ಜಸ್ಟ್ ಸೆಕೆಂಡ್ಗಳಲ್ಲಿ ಕ್ಲೀನ್ ಆಯಿತು. ಹಾಗೆ ಜಸ್ಟ್ 1 ಟಚಲ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೋದು. ಇದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಸೂಪರ್ ಸಾಫ್ಟಾಗಿರುವಂಥ ಚಪಾತಿ ಕೂಡ ರೆಡಿ ಆಗಿದೆ. ಹಾಗೆ ಬಾಯಲ್ಲಿ ನೀರೂರಿಸುವಂಥ ವೆಜ್ ಹೈದ್ರಾಬಾದಿ ಕೂಡ ರೆಡಿ ಆಯಿತು. ಕಲರ್ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ನಮ್ಮನೇಲಂತೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಮೇನ್ಲಿ ನನ್ನ ಹಸ್ಬೆಂಡ್ಗೆ. ಸೊ ಹಾಗಾಗಿ ಇವತ್ತು ಸ್ಪೆಷಲ್ ಲಂಚ್ ಅವರಿಗೋಸ್ಕರ ವೆಜ್ ಹೈದ್ರಾಬಾದಿ, ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ವೆಜ್ ಹೈದ್ರಾಬಾದಿನ ಟ್ರೈ ಮಾಡಿ, ಯಾಕೆಂದರೆ ಯಾವಾಗಲೂ ಒಂದೇ ಥರ ಪನ್ನೀರ್ ಗ್ರೇವಿ ತರಕಾರಿ ಗೊಜ್ಜು ಮಾಡ್ತಾನೆ ಇರ್ತೇವೆ. ಸ್ಪೆಷಲ್ ಆಗಬೇಕು ಅಂದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ, ಗೆಸ್ಟ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.